ನಿಯಂತ್ರಣ ತಪ್ಪಿ ಕಾರು ಕೆರೆಗೆ ಉರುಳಿ ಬಿದ್ದರೆ ಸನ್ರೂಫ್ ಮೂಲಕ ಚಾಲಕ ಪರಾರಿಯಾಗಿದ್ದಾನೆ. ಯುವತಿ ಕಾಟ ಕೊಡುತ್ತಿದ್ದಂತಹ ವಿಕೃತ ಅರೆಸ್ಟ್ ಆಗಿದ್ದಾನೆ. ಈ ಸುದ್ದಿಯನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ಕಲಬುರಗಿಯಲ್ಲಿ ಹನಿ ಟ್ರ್ಯಾಪ್ ಮತ್ತು ಅತ್ಯಾಚಾರ ಪ್ರಕರಣದಲ್ಲಿ ಉಳಿದ 6 ಆರೋಪಿಗಳನ್ನು ಬಂಧಿಸಲಾಗಿದೆ. ದಲಿತ ಸಂಘಟನೆಯ ರಾಜ್ಯಾಧ್ಯಕ್ಷ ಹನುಮಂತ ಯಳಸಂಗಿ, ಶ್ರೀಕಾಂತ್ ರೆಡ್ಡಿ, ಮಂಜುನಾಥ ಭಂಡಾರಿ, ಸಂತೋಷ್ ಉದಯ್ ಕುಮಾರ್ ಕಣಗೆ, ಅರವಿಂದ ಕಮಲಾಪುರ ಎನ್ನುವವರನ್ನ ಕಲಬುರಗಿ ಸೆನ್ ಪೊಲೀಸರು ಬಂಧಿಸಿದ್ದಾರೆ. ಈ ಪ್ರಕರಣದಲ್ಲಿ ಈಗಾಗಲೇ A1 ಪ್ರಭು ಹಿರೇಮಠ, ರಾಜು ಲೇಂಗಟಿ ಬಂಧಿಸಲಾಗಿದೆ. ಗಣೇಶ ಹಬ್ಬದಲ್ಲಿ ವಿನಾಯಕನ ಮೂರ್ತಿ ವಿಭಿನ್ನವಾಗಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಅದೇ ರೀತಿ ರಾಜ್ಯ ಗಡಿಭಾಗದ ಹೊಸೂರಿನಲ್ಲಿ ಶ್ರೀನಗರ ಯುವಕರ ತಂಡವು ಹೈಕೋರ್ಟ್ ಮಾದರಿಯ ಸೆಟ್ನಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿದೆ. ಈ ಸೆಟ್ನಲ್ಲಿ ಜಡ್ಜ್, ಗುಮಾಸ್ತಾ, ಕ್ಲರ್ಕ್, ವಕೀಲರು, ಪೊಲೀಸರು ಎಲ್ಲ ಪಾತ್ರಗಳು ಗಣಪನೆ ಆಗಿದ್ದಾರೆ. ಕೋರ್ಟ್ ಕಟಕಟಿಯಲ್ಲಿ ಆರೋಪಿಯಾಗಿ ಇಲಿ ನಿಲ್ಲಿಸಿರುವುದು ಗಮನ ಸೆಳೆಯುತ್ತದೆ. ಧಾರವಾಡದಲ್ಲಿ ಡಿಜೆ ಅಬ್ಬರ, ಪಟಾಕಿ ಸಪ್ಪಳವಿಲ್ಲದೆ ಸಾಂಪ್ರದಾಯಿಕ ಮೆರವಣಿಗೆ ಮೂಲಕ ಗಣೇಶ ವಿಸರ್ಜನೆ ಮಾಡಲಾಯಿತು. ವೀರ ಸಾವರ್ಕರ್ ಬಳಗದಿಂದ ಮಹಾರಾಷ್ಟ್ರದ ಡೋಲು ವಾದ್ಯದೊಂದಿಗೆ ಮಳೆ ಮಧ್ಯೆನೇ ಮೆರವಣಿಗೆ ಮಾಡಲಾಯಿತು. ಮಾಳಮಡ್ಡಿ ರೈಲ್ವೆ ನಿಲ್ದಾಣ ರಸ್ತೆಯಲ್ಲಿ ಪ್ರತಿಷ್ಠಾಪಿಸಿದ್ದ ಗಣೇಶ ಮೂರ್ತಿಯನ್ನ ಎಮ್ಮಿಕೇರಿ, ಕೋರ್ಟ್ ಸರ್ಕಲ್, ಹೊಸ ಯಲ್ಲಾಪುರ ಮಾರ್ಗದಲ್ಲಿ ಮೆರವಣಿಗೆ ಮಾಡಿ ನುಚ್ಚಂಲಿ ಬಾವಿಯಲ್ಲಿ ವಿಸರ್ಜನೆ ಮಾಡಲಾಯಿತು. ಬಿಎಸ್ವೈ ಬಂಧಿಸದಂತೆ ಮಧ್ಯಂತರ ಆದೇಶ ವಿಸ್ತರಣೆ ಮಾಡಿದ ಕೋರ್ಟ್. ಬಿಪಿಎಲ್ ಪಡಿತರ ಕಾರ್ಡ್ ರದ್ದಿಗೆ ಸರ್ಕಾರದ ಪ್ಲಾನ್. ಬಡವರ ಹೊಟ್ಟೆ ಮೇಲೆ ಹೊಡೆಯಲು ಸರ್ಕಾರ ಮುಂದಾಗ್ತಿದೆ ಎಂದು ಬಿಜೆಪಿ ವಾಗ್ದಾಳಿ. ಕರ್ಮ ಭೂಮಿಯಲ್ಲೇ ರಾಜಕಾರಣ ಮಾಡ್ತೇನೆ ಅಂತ ಹೇಳಿದ್ಯಾರು? ಈ ಸುದ್ದಿಯನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ತಮ್ಮ ವಿರುದ್ಧದ ಪೋಕ್ಸೋ ಪ್ರಕರಣ ರದ್ದು ಕೋರಿ ಮಾಜಿ ಸಿಎಂ ಯಡಿಯೂರಪ್ಪ ಅರ್ಜಿ ಸಲ್ಲಿಸಿದರು. ನಿನ್ನೆ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಏಕಸದಸ್ಯ ಪೀಠ ಬಿಎಸ್ವೈರನ್ನ ಬಂಧಿಸದಂತೆ ನೀಡಿದ್ದ ಮಧ್ಯಂತರ ಆದೇಶವನ್ನ ವಿಸ್ತರಿಸಿದೆ. ಬಿಎಸ್ವೈ ಬಂಧನದಿಂದ ರಕ್ಷಣೆ ಆದೇಶ ತೆರವಿಗೆ ಸರ್ಕಾರ ಮನವಿ ಸಲ್ಲಿಸಿತ್ತು. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಕೋರಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಮುಂದೂಡಲಾಗಿದೆ. ತಮಗೆ ಆರೋಪ ಪಟ್ಟಿಯ ಪ್ರತಿ ನೀಡಿಲ್ಲ ಅಂತ ಪ್ರಜ್ವಲ್ ಪರ ಹಿರಿಯ ವಕೀಲ ಪ್ರಭುಲಿಂಗ ನಾವದಗಿ ವಾದ ಮಂಡಿಸಿದ್ರು. ನಿರೀಕ್ಷಣಾ ಜಾಮೀನು ಕೋರಿದ್ದ 2 ಅರ್ಜಿಗಳ ವಿಚಾರಣೆ ಸೆಪ್ಟೆಂಬರ್ 12ಕ್ಕೆ ಮುಂದೂಡಿಕೆಯಾಗಿದೆ. ಬಿಪಿಎಲ್ ಪಡಿತರ ಕಾರ್ಡ್ ರದ್ದು ಮಾಡೋದಕ್ಕೆ ಸರ್ಕಾರ ಮಹಾ ಪ್ಲಾನ್ ಮಾಡಿಕೊಂಡಿದೆ. ಐಟಿ ಫೈಲ್ ಹಾಗೂ 10 ಚದುರ ಮೇಲ್ಪಟ್ಟ ಮನೆ ವಾರ್ಷಿಕ 1,20,000 ರೂಪಾಯಿ ಆದಾಯದವರಿಗೆ ಶಾಕ್ ಆದಿದ್ದು, ಇಂತಹವರ ಬಿಪಿಎಲ್ ಕಾರ್ಡ್ ರದ್ದು ಮಾಡಿ ಸರ್ಕಾರ ದಂಡ ಹಾಕ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ 50,126 ಬಿಪಿಎಲ್ ಕಾರ್ಡ್ಗಳ ಪರಿಶೀಲನೆಯಾಗಿದೆ. ಅನ್ನಭಾಗ್ಯ ಅಕ್ಕಿ ಪಡೆದವರಿಗೆ ಪ್ರತಿ ಕೆಜಿಗೆ ದಂಡ 33 ರೂಪಾಯಿ ವಿಧಿಸ್ತಾ ಇದೆ. ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ವಿಚಾರಕ್ಕೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಗ್ಯಾರಂಟಿ ವಿಚಾರದಲ್ಲಿ 65 ಲಕ್ಷ ಕಾರ್ಡ್ ಟ್ರಿಮ್ ಮಾಡಿದ್ದಾರೆ. ಸರ್ಕಾರ ಹೊರೆ ಕಡಿಮೆ ಮಾಡೋದಕ್ಕೆ ಮುಂದಾಗಿದೆ ಅಂತ ವಾಗ್ದಾಳಿ ನಡೆಸಿದ್ರು. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಕಾರು, ಬೈಕ್, ಆರ್ಸಿಸಿ ಮನೆ ಇರಬಾರ್ದು, ಹೀಗೆ ಅನೇಕ ರೂಲ್ಸ್ ತರ್ತಾ ಇದ್ದಾರೆ. ಐಎಎಸ್, ಕೆಎಎಸ್ ಅಧಿಕಾರಿಗಳ ಮೇಲೆ ಅವರಿಗೆ ನಂಬಿಕೆ ಇಲ್ಲ. ಹಾಗಾಗಿ ಖಾಸಗಿ ಕಂಪನಿಗಳಿಗೆ ಗ್ಯಾರಂಟಿ ವಿಚಾರದ ಬಗ್ಗೆ ಸಮಿತಿ ರಚನೆ ಮಾಡಿದ್ದಾರೆ ಅಂತ ಕಿಡಿಕಾರಿದ್ರು. ಈಗ ಒಂದು ಕಮಿಟಿನೂ ನೇಮಕ ಮಾಡಿದ್ದಾರೆ. ಅಂದ್ರೆ ಸರ್ಕಾರದ ಐಎಎಸ್ ಅಧಿಕಾರಿಗಳ ಮೇಲೆ ಅವ್ರಿಗೆ ನಂಬಿಕೆ ಹೊರಟೋದು. ಐಎಎಸ್ ಮೇಲೆ ನಂಬಿಕೆ ಇಲ್ಲ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮೇಲೆ ನಂಬಿಕೆ ಇಲ್ಲ. ಅದಕ್ಕೆ ಪ್ರೈವೇಟ್ ಒಂದು ಏಜೆನ್ಸಿಯನ್ನು ನೇಮಕ ಮಾಡಿದೆ ನನಗಿರುವಂಥ ಮಾಹಿತಿ ಪ್ರಕಾರ. ಕಾಂಗ್ರೆಸ್ ಸರ್ಕಾರಕ್ಕೆ ಗ್ಯಾರಂಟಿ ಕೊಡಿ ಅಂತ ಯಾರು ಕೇಳಿಲ್ಲ. ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತೇವೆ ಅಂತ ಅವರೇ ಹೇಳಿದ್ದಾರೆ. ಆದ್ರೆ ಈಗ ಕೊಡ್ತಾ ಇರೋದಕ್ಕೂ ಬರೆ ಹಾಕೋದಕ್ಕೆ ಹೊರಟಿದ್ದಾರೆ ಅಂತ ಡಾಕ್ಟರ್ ಅಶ್ವಥ್ ನಾರಾಯಣ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಡವರ ಹೊಟ್ಟೆಗೆ ಹೊಡೆಯೋದಕ್ಕೆ ಮುಂದಾಗ್ತಾ ಇದೆ. ಸರ್ಕಾರ ಈಗ ಇಟ್ಟಿರುವ ಹೆಜ್ಜೆಯನ್ನ ಹಿಂದೆ ತೆಗೆದುಕೊಳ್ಳಬೇಕು ಅಂತ ಆಗ್ರಹಿಸಿದ್ರು. ಮೈಸೂರು ನನ್ನ ಕರ್ಮಭೂಮಿ, ಅಲ್ಲೇ ರಾಜಕಾರಣ ಮಾಡ್ತೇನೆ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಅವರು, ನಾನು ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಇದ್ದೇನೆ, ದೆಹಲಿಗೆ ಹೋಗಬೇಡ ಎಂದರೆ ಇಲ್ಲೇ ಇರು ಎಂದರ್ಥ ಅಂತಂದ್ರು. ರಾಜ್ಯ ರಾಜಕಾರಣದಲ್ಲೇ ಇದ್ದೀನಿ ಈಗ ಆಲ್ರೆಡಿ, ಡೆಲ್ಲಿಗೆ ಹೋಗಬೇಡ ಅಂತಂದರೆ ಇಲ್ಲೇ ಇರು ಅಂತ ಅರ್ಥ. ಹಾಗಾಗಿ ಮೈಸೂರು ನನ್ನ ಕರ್ಮಭೂಮಿ, ನಾನು ಅಲ್ಲೇ ಇರ್ತೀನಿ, ಅಲ್ಲೇ ರಾಜಕಾರಣ ಮಾಡ್ತೀನಿ, ಕರ್ನಾಟಕ ಜನರ ಸೇವೆ ಮಾಡ್ತೀನಿ.
ನಮ್ಮ ಪಕ್ಷದ ಹೈಕಮಾಂಡ್ ನಾಯಕರನ್ನೇ ಭೇಟಿ ಆಗಬಾರದು ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ನಾನು ಇಲಾಖೆ ಕೆಲಸದ ಸಂಬಂಧ ನವದೆಹಲಿಗೆ ಹೋಗ್ತಾ ಇದ್ದೇನೆ. ದೆಹಲಿಯಲ್ಲಿ ಕೇಂದ್ರದ ಸಚಿವರನ್ನ ಭೇಟಿ ಮಾಡೋದೂ ಇದೆ. ಸಮಯ ಸಿಕ್ಕರೆ ಪಕ್ಷದ ಹೈಕಮಾಂಡ್ ಭೇಟಿಯಾಗಿ ಚರ್ಚಿಸ್ತೇನೆ ಅಂತ ಹೇಳಿದರು. ಎತ್ತಿನಹೊಳೆ ಯೋಜನೆ ಉದ್ಘಾಟನೆ ಬೆನ್ನಲ್ಲೇ ಕೇಂದ್ರ ಸರ್ಕಾರ ತಕರಾರು ಎತ್ತಿದೆ. ಎತ್ತಿನಹೊಳೆ ಯೋಜನೆಯಿಂದ ಪಶ್ಚಿಮ ಘಟ್ಟಕ್ಕೆ ಹಾನಿಯಾದ ಬಗ್ಗೆ ವರದಿ ನೀಡಿದ್ದು, ಯೋಜನೆಯ ಕಾರ್ಯಸಾಧ್ಯತೆ ವರದಿ ಸಲ್ಲಿಸಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ತಾಕೀತು ಮಾಡಿದೆ. ಎತ್ತಿನಹೊಳೆಯ ಮುಖ್ಯ ಕಾಲುವೆ ನಿರ್ಮಾಣ ವಿಚಾರವಾಗಿ ಕೇಂದ್ರ ಅರಣ್ಯ, ಪರಿಸರ ಮತ್ತು ತಾಪಮಾನ ಸಚಿವಾಲಯ ವರದಿ ಕೇಳಿದೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನಲ್ಲಿ ಕಾಲುವೆ ನಿರ್ಮಾಣದ ಬಗ್ಗೆ ವರದಿ ನೀಡೋದಕ್ಕೆ ಸೂಚಿಸಿದೆ.